ಹಾಯ್ ಹಲೋ ನಮಸ್ತೆ ಕೆಲವರಿಗೆ ವೆಲ್ಕಮ್, ಇನ್ನು ಕೆಲವರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನಾವು ಮೆಟ್ರೋ ಹಿಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಥಿಂಕ್ ಮಾಡ್ತಾಯಿದ್ದೀರಾ? ನಾವು ಮೆಟ್ರೋ ಹಿಡ್ಕೊಂಡು ಅಲ್ಲಿಂದ ಈ ಬ್ಯೂಟಿಫುಲ್ ನೇಚರ್ ನೋಡ್ತಾ ನೋಡ್ತಾ ನಮ್ಮ ಹಳ್ಳಿ ಕಡೆ ಹೋದಂಗೆ ಅನಿಸುತ್ತೆ. ಆದರೆ ಹಳ್ಳಿ ಕಡೆ ಅಲ್ಲ, ನಾವು ಇವತ್ತು ಹೋಗ್ತಾ ಇರೋದು ಬಂದು ನಮ್ಮ ಆಲ್ಫಾಬೆಟಿಕಲ್ ಆರ್ಡರ್, ಸೆಕೆಂಡ್ ಆಲ್ಫಾಬೆಟ್, ಅದೇ ಬಿ ಇಂದ ಸ್ಟಾರ್ಟ್ ಆಗೋ ಬರ್ಡ್ಸ್ ಆಫ್ ಪ್ಯಾರಡೈಸ್. ನಾವು ಇಲ್ಲಿ ಹೋಗ್ತಾ ಇದ್ರೆ ಒಂಥರ ಖುಷಿ ಅಂತ ಅನಿಸುತ್ತೆ. ಈ ಗ್ರೀನರಿ. ಫೈನಲಿ ರೀಚ್ಡ್ ಬರ್ಡ್ಸ್ ಆಫ್ ಪ್ಯಾರಡೈಸ್. ಅಂತೂ ಇಂತೂ ಲೇಟಾಗಿ ನಾವು ನಮ್ಮ ಆಲ್ಫಾಬೆಟ್ ಬಿ ಇಂದ ಔಟಿಂಗ್ ಬಂದಿದ್ದೀವಿ. ಸೊ ಅದೇ ಬರ್ಡ್ಸ್ ಆಫ್ ಪ್ಯಾರಡೈಸ್. ಸೊ ಇವತ್ತು ಈ ಕಂಪ್ಲೀಟ್ ವ್ಲಾಗು ಇಲ್ಲಿ ಬರ್ಡ್ಸು, ಪಕ್ಷಿಗಳು, ಪ್ರಾಣಿಗಳು, ನಾವು ಅದನ್ನು ಮುಟ್ಕೊಂಡು ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನು ಎಲ್ಲ ತಿಳಿಸ್ಕೊಡ್ತೀವಿ. ಹಂಗೆ ಜಾಗ ಹೆಂಗಿತ್ತು ಅಂತ ಕಂಪ್ಲೀಟ್ ವೀಡಿಯೋ ನೋಡಿಬಿಟ್ಟು ಕಮೆಂಟ್ ಹಾಕಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. Okay, we are going to see only the pet animals. And most of you, somebody has suggested this place or else Instagram reel. So most of you guys are waiting for this. Some of you are getting afraid of this. That's the reason in the beginning I'm not holding on Python and welcome you guys. Half of you will run from here. That's why I'm showing softer, cuter animals in the beginning, then upgrade. It's like that. But you're going to hold pythons, you're going to interact with the bigger birds, parrots, everything will be included in your tour. Okay. Mr. Cherry is a rabbit, not a hare. Because hare is an Indian wild animal. This guy is come from Turkey, Ankara. Ankara, Angora. ಇಲ್ಲಿ ಬಂದಿರೋ ಪ್ರಾಣಿ ಹೆಸರು, ಅವ್ರು ಇಟ್ಟಿರೋ ಹೆಸರು ಪೂಪಿ ಪ್ರಸಾದ್ ಅಂತೆ. ಯಾಕಂದರೆ ಯಾವಾಗಲೂ ಕಕ್ಕ ಮಾಡ್ತಿರೋದು ಕೆಲಸ ಇದ್ರದ್ದು. ಪೂಪಿ ಪ್ರಸಾದ್ ಇವನಂತೂ ಕೂಲಾಗಿದ್ದಾನೆ. ಅವನ ಬಾಡಿ ಎಲ್ಲ ಬ್ರಷ್ ಥರ ಇರುತ್ತೆ ಮುಟ್ಟಕ್ಕೆ, ಒಂಥರ ಚೆನ್ನಾಗಿದೆ. ಆದರೂ ನೋಡಿ ಹೆಂಗೆ ಕಂಫರ್ಟ್ ಇದ್ದಾನೆ ಅಂತ ಅವ್ರು ತಿಳಿಸ್ಕೊಡ್ತಿದ್ದಾರೆ. ಸೊ ಹಾಗಿದ್ರೆ ಕಂಫರ್ಟ್ ಆಗಿದ್ದಾನೆ ಅಂತ. ಸೊ ನನ್ನ ಹತ್ರ ಬಂದು ಕಂಫರ್ಟ್ ಆಗಿದ್ದಾನೆ, ಖುಷಿ ಆಗ್ತಾ ಇದ್ದಾನೆ ಅನಿಸುತ್ತೆ, ಅದಕ್ಕೆ ಹಂಗಿದ್ದಾನೆ. ಹೈ ಪೂಪಿ ಪ್ರಸಾದ್, ಬಾಯ್ ಬಾಯ್. ಇವನು ಚೆರಿ ಅಂತೆ, ಟರ್ಕಿಶ್ ಚೆರಿ. ಇದು ರ್ಯಾಬಿಟ್ಟು. ಮುಟ್ಟಕ್ಕಂತೂ ತುಂಬ ಸಾಫ್ಟು, ಮೈಲ್ಡಾಗಿದ್ದಾನೆ. ಹಾಗೆ ನಾನು ಅಪರ ಹಾಕ್ಕೊಂಡು ಹೋಗಿದ್ದರಿಂದ ಹೊರಗಡೆ ದೂರ್ತಾ ಇದ್ದಂಗೆ, ಏನೋ ವಾರ್ಮ್ ಆಗಿತ್ತೋ ಏನೋ ಗೊತ್ತಿಲ್ಲ. ಕಂಫರ್ಟಾಗಿ ಮಲ್ಕೊಂಡಿದೆ ಅಂತ ಹೇಳಿದ್ರು ಅವರು ಮಾತ್ರ. ನಿಮ್ಮ ಹತ್ರ ಕಂಫರ್ಟ್ ಆಗಿದೆ ನೋಡಿ ನೋಡಿ. ಅದ್ರ ಒಳಗಡೆ ಬರೋಕ್ಕೆ ಟ್ರೈ ಮಾಡ್ತಾರೆ, ಬೆಚ್ಚಿಗೆ ವಾರ್ಮ್ ಆಗಿರೋಕ್ಕೆ. ಇವು ಅಷ್ಟೇ ತುಂಬ ಚೆನ್ನಾಗಿತ್ತು. ಅವ್ರ ಹೆಸರು ಅಷ್ಟೇ ಚೆನ್ನಾಗಿಟ್ಟಿದ್ದಾರೆ, ಚೆರಿ ಅಂತ. ಓಕೆ ಚೆರಿ. ಇನ್ನೊಬ್ಬ ಬಂದ, ನಮ್ಮ ಬ್ಲ್ಯಾಕಿ. ಇವನಷ್ಟೇ ಫುಲ್ ಆ್ಯಕ್ಟಿವು. ಇವನು ನೋಡೋಕ್ಕೆ ಇಲಿತಾ ಇರೋದು ಇಲಿ ಅಲ್ವಂತೆ. ಬಟ್ ಇಂಗ್ಲೀಷಲ್ಲೂ ಅಷ್ಟೇ ಮೌಸ್ ಅಂತೀವಲ್ಲ, ಮೌಸು ಇಲಿಗೆ ಸೆಂಟ್ರಲ್ ಇರೋನು. ಇವಾಗ ಇಲ್ಲಿಂದ ಡಿಫ್ರೆಂಟ್ ಆ್ಯನಿಮಲ್ಸು, ಬರ್ಡ್ಸ್ ಎಲ್ಲ ಇರುತ್ತೆ. ಹಲೋ ಬ್ರೌನಿ ಆ್ಯಂಡ್ ವೈಟಿ. ಹಾಯ್ ಚೋಟು. ಏ ಬೇಬೀಸ್. ಹಲೋ, ಹಾಯ್ ಹಾಯ್, ವೆರ್ ಹಿಯರ್, ಕಮ್ ಬ್ಯಾಕ್, ಸೇ ಹಾಯ್. ಹ್ಯಾಚಿಂಗ್ ಹೆಡ್. ಹಾಯ್ ಕ್ಯೂಟ್ ಕಪಲ್. ಮೊಟ್ಟೆ ಇಟ್ಟಿದೆ, ರೊಮ್ಯಾನ್ಸ್ ಮಾಡ್ತಾ ಇದೆ ಇಲ್ಲಿ. ರೊಮ್ಯಾನ್ಸಿಂಗ್ ಪಿಜನ್ಸ್. All the yellow color bands, we have 1 more minute to start your next. Yellow color bands to come near your duck. ಇವಂತೂ ನೋಡೋಕ್ಕೆ ರಿಯಲ್ ಆಗಿ ಸೂಪರ್ ಕ್ಯೂಟ್ ಆಗಿದೆ. ಸಖತ್ತಾಗಿದೆ. ಅವನು ಓಡಾಡೋದು, ಚೂಟಿ, ಇದೆಲ್ಲ ತುಂಬ ಸಖತ್ತಾಗಿದೆ. ಜಾಗದಲ್ಲಿ ಮಾಡಿಫೈ ಮಾಡಿದ್ದು, ಅದಕ್ಕೆ ಅದನ್ನ ಕೈಯುಗ ಡಕ್ಸ್ ಅಂತ ಕರಿತೀವಿ. ಲೆಟ್ ಮಿ ಪ್ರೊನೌನ್ಸ್ ಇಟ್ ಒನ್ಸ್ ಅಗೇನ್, ಇಟ್ಸ್ ಕೈಯುಗ, ನಾಟ್ ಕಲಿಯುಗ.
Okay. And now we'll have a fun activity. Guess that. Feeding. Feeding. Very good. इधर इधर को खिलाओ ना एक गुड्डी शो गो स्पीयर Hold it. ಈ ಡಕ್ಸ್ ಬಗ್ಗೆ ಇನ್ಫಾರ್ಮೇಷನು ಅಷ್ಟೇ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ನೀವು ವಿಸಿಟ್ ಮಾಡಿದಾಗ ಅದು ಪಕ್ಕ ಗೊತ್ತಾಗುತ್ತೆ ನಿಮಗೆ. ಐಟಿ ಎಂಪ್ಲಾಯೀಸ್ಗಳ ತರ ಗಾಲಿಗೆ ಶಿಫ್ಟ್ ಕೊಡ್ತಾ ಇರ್ತಾರೆ. ಒಂದ್ ಸ್ವಲ್ಪ ಹೊತ್ತು ನೀನಿರೋ ಕೆಲಸಕ್ಕೆ ಇನ್ನೊಂದ್ ಸ್ವಲ್ಪ ಹೊತ್ತು ಇವನ್ ಇರ್ತಾನೆ ಅಂತ. Okay. And when we talk about swans, there is a popular myth about them that they can separate milk and water. So these are flightless birds. So instead of flying, what they do? ಹಾರಕ್ಕಾಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ? Run very fast, ತುಂಬಾ ಸ್ಪೀಡ್ ಆಗಿ ಓಡ್ತಾರೆ. Any guess how fast they can run? 80 kilometers. 75 to 80 kilometers. From feeding station only we have to feed. If you feed them from the mesh, they will get hurt or you will get hurt. Yeah? Yes, ma'am. Wait. No? You want my quotes? What to say? Anything? Oh, I will call them. One wing, he just made a universal. You like this? Okay, now. No problem. Today, actually, so ma'am is not in mood. She's angry. ಇಲ್ಲಂತೂ ಇನ್ನೊಂದು ಲೆವೆಲ್ ಟಚಿಂಗ್ ಫೀಲು. ಸೊ ಇದನ್ನು ಮುಂದೆಯಿಂದ ನಾವು ಹೋಗಿ ಟಚ್ ಮಾಡಿದ್ರೆ ಅದು ಕಾಮಾಗಿ ಮಸಾಜ್ ಮಾಡ್ಕೊಳ್ತಾ ಇರುತ್ತಂತೆ. ಬಟ್ ನಾವೇನಾದರೂ ಅದಕ್ಕೆ ಬ್ಯಾಕ್ ತೋರಿಸ್ದೆ ನಮ್ಮ ಕಾಲ ಮೇಲೆ ಅಪ್ಪೂಪ್ ಮಾಡುತ್ತೆ ಅಂತ ಅವ್ರು ಹೇಳಿದರು. ಬಟ್ ಯಾರೂ ಟ್ರೈ ಮಾಡಿಲ್ಲ, ಎಲ್ಲ ಮುಂದೆಯಿಂದನೇ ನಾವು ಮುಟ್ಟಿ ಮಸಾಜ್ ಮಾಡಿ ಅದು ಆರಾಮಾಗಿತ್ತು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. Burunda is the Ponguru cow breed from the Ponguru village of Andhra Pradesh. They are one of the smallest cow in the world. And if you are active on social media, you have seen this cow without GMO. ನೀವು ನೋಡ್ತಾ ಇರೋದು ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಅಂತ. ಅವ್ರು ಮಾಡೋ ಚೇಷ್ಟೆಗಳು ಅಷ್ಟೇ ಕ್ಯೂಟಾಗಿರುತ್ತೆ. ಇವು ನೋಡಿ, ಎಷ್ಟೇ ಸ್ನಾನ ಮಾಡಿದ್ರು ಎಷ್ಟೇ ನೀರಲ್ಲಿ ಮುಳುಗಿದ್ರು ಅದು ವೆಟ್ ಆಗಲ್ಲ, ಅದು ಒದ್ದೆ ಆಗಲ್ಲ. ಸೊ ಇದು ಬಗ್ಗೆನೂ ಇನ್ಫಾರ್ಮೇಷನ್ ಕೊಟ್ಟರು. ಸೊ ಯಾಕಂದರೆ ಅವ್ರು ಆಯಿಲ್ ಜನ್ರೇಟ್ ಮಾಡಿ ಅದಕ್ಕೆ ಅಪ್ಲೈ ಮಾಡ್ಕೊಳ್ತಾರೆ. ಯಪ್ಪ, ಇವರು ಒಂದು ಕಡೆ ರೊಮ್ಯಾನ್ಸ್ ಮಾಡ್ತಾ ಇದ್ದರೆ ಇರಲಿ, ಅವ್ರ ಕೊಠಡಿ ಮಾತ್ರ ತುಂಬ ಗಲೀಜು. ಅದು ಹೆಂಗಿರ್ತಾರೋ ಗೊತ್ತಿಲ್ಲ, ಇವರಂತೂ ಗಲೀಜು ಅಂತಲೇ ಹೇಳ್ಬೋದು. ಇವಾಗ ಬಂತು ಇನ್ನೊಂದು ಫೇವ್ರೇಟ್ ಪಾರ್ಟು. ಇವನಂತೂ ನೋಡೋಕ್ಕೆ ವಿಚಿತ್ರವಾಗಿದ್ದರೂ ಆದರೆ ಎತ್ಕೊಂಡ ಮೇಲೆ ಒಂಥರ ಮುದ್ದಾಗಿ ಅನಿಸ್ತು. ಅವ್ನ ಸ್ಕಿನ್ ರಫ್ ಆಗಿದ್ದರೂ ಒಂಥರ ಹಾರ್ಟ್ ಸ್ಮೂತ್ ಏನೋ ಅನಿಸುತ್ತೆ. ಸೊ ಆ ಥರ ಇದ್ದ, ತುಂಬ ಕೂಲ್. ಇವಾಗ ಬರೋದೇ ಇನ್ನೂ ಭಯಂಕರವಾದ ಪೈಥಾನ್. ನಾನು ಸ್ಟಾರ್ಟಿಂಗಲ್ಲೇ ನಿಜವಾಗ್ಲೂ ಭಯಪಟ್ಟೆ ಲೈಟಾಗಿ. ಬಟ್ ಆಮೇಲೆ ಗೊತ್ತಾಯಿತು ಇವನು ಎಷ್ಟು ಕೂಲಾಗಿದ್ದಾನೆ ಅಂತ, ನಮಗಿಂತ ಕೂಲಾಗಿದ್ದಾನೆ. गाइस लुक एट दिस, दो नल्ले बर्ड्स अच्छे वाले बर्ड्स को असली वाले बर्ड्स को खाना खिला रहे. वन इज दिस मंकी, वन इज दिस मंकी. दिस वॉइस ओवर यू कीप, ओके. ಲಾಸ್ಟಲ್ಲಿ ಇದ್ದಿದ್ದೆ ಈ ಪಕ್ಷಿಗಳ ಗೂಡು ಮತ್ತು ಈ ಪಕ್ಷಿಗಳ ಹತ್ರ ವಿಸಿಟ್ ಮಾಡೋದು. ಅಲ್ಲಂತೂ ಲಾಸ್ಟಲ್ಲಿ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ, ಹಂಗಿತ್ತು. ಬಟ್ ಅವ್ರು ನೋಡಿದ್ರೆ ಚೇಸ್ ಮಾಡೋ ಥರ ಇತ್ತು. ಈ ಪಕ್ಷಿಗಳು ನಮ್ಮ ತಲೆ ಮೇಲೆ, ಶೋಲ್ಡರ್ ಮೇಲೆ, ಕೈ ಮೇಲೆ ನಾವು ಅದ್ರ ಫುಡ್ ಇಟ್ಕೊಂಡ್ರೆ ಎಲ್ಲಿ ಬೇಕಾದ್ರೆ ಅಲ್ಲಿ ಕೂತ್ಕೊಳ್ತಾ ಇತ್ತು. ಇದು ಒಂಥರ ಸಖತ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದು. Please come there. Guys, getting ready.
ಬರೋಕ್ಕೇನೋ ಮನಸ್ಸಿಲ್ಲ, ಸರಿ ಏನು ಮಾಡೋದು ಅಂತ ಹಂಗೆ ಆಚೆ ಬಂದ್ವಿ. ಅಲ್ಲಿ ಚಿಕ್ಕದೊಂದು ಕ್ಯಾಂಟೀನ್ ಇಟ್ಟಿದ್ರು. ನಾವು ಲಂಚ್ ತಿಂದಿರಲಿಲ್ಲ, ಹಾಗಾಗಿ ಲಂಚ್ಗೆ ಪೂರಿ, ನೂಡಲ್ಸ್, ಫ್ರೈಡ್ ರೈಸು, ಫ್ರೆಂಚ್ ಫ್ರೈಸ್ ಪ್ಲಸ್ ಇನ್ನು ಮಿಲ್ಕ್ ಶೇಕು, ಜ್ಯೂಸು ಎಲ್ಲ ಆರ್ಡರ್ ಮಾಡಿದ್ವಿ. ಓಕೆ, ನಾಟ್ ಬ್ಯಾಡ್, ಬಟ್ ಬಜೆಟ್ ಫ್ರೆಂಡ್ಲಿ. ಸೊ ನಾವೆಲ್ಲ ಅಲ್ಲೂ ಮಾಡೋದು ಅಷ್ಟೇ, ಎಲ್ಲ NGO ಹೋಗುತ್ತೆ. ಸೊ ಟಿಕೆಟ್ಸು ಎಲ್ಲನೂ NGOಗೆ ಹೋಗೋದ್ರಿಂದ ಇದೊಂಥರ ವರ್ತಿ ಔಟಿಂಗ್ ಅನ್ಬೋದು. ಓವರಾಲ್ ಇದು ಸಕ್ಕತ್ತಾಗಿತ್ತು. ಒಂದು ಕಡೆ ಇದನ್ನೆಲ್ಲ ನೋಡಿ ಖುಷಿ ಆಗ್ತದೆ ಅಂದ್ಕೊಂಡ್ರೆ ಇನ್ನೊಂದು ಕಡೆ ಬೇಜಾರು. ಯಾಕೆ ಗೊತ್ತಾ, ಇದು ಕೊನೆ ಆಯಿತು. ಸೊ ನಾವು ಅಲ್ಲಿಂದ ಜಾಗ ಬಿಟ್ಟು ಬರಬೇಕಾಗಿತ್ತು. ಈ ಜಾಗ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇನ್ನೇನು ಮಾಡೋದು, ಎಲ್ಲ ಬಿಟ್ಟು ಬರಬೇಕಲ್ಲ. ಸೊ ಹಾಗಂತ ಮನೆ ಕಡೆ ಹೊರಟ್ವಿ. ಫುಲ್ಲು ಮಳೆ. ಸೊ ನಮ್ಮ ಆಲ್ಫಾಬೆಟಿಕಲ್ ಆರ್ಡರ್ ಔಟಿಂಗ್ ಬಿ ಬರ್ಡ್ಸ್ ಆಫ್ ಪ್ಯಾರಡೈಸ್ ಹಿಂಗಿತ್ತು. ಸೊ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಹಾಕಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ನಿಮ್ಗೆ ಏನಾದರೂ C ಆಲ್ಫಾಬೆಟಿಂದ ಔಟಿಂಗ್ ಪ್ಲೇಸ್ ಸಿಕ್ಕಿದ್ರೆ ಕಮೆಂಟ್ ಮಾಡಿ, ವಿಸಿಟ್ ಮಾಡೋಣ.